ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಶಾಕ್ ಮೇಲೆ ಶಾಕ್. ಸಹವಾಸ ದೋಷದಿಂದ ಸಚಿವರು ಜೈಲಿಗೆ ಹೋಗಬೇಕಾದಂತ ಪರಿಸ್ಥಿತಿ ಬಂದಿದೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಭೈರತಿ ಬಸವರಾಜ್ಗೆ ಹಿನ್ನಡೆ ಆಗಿದೆ. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಹೈಕೋರ್ಟ್ ಬಳಿಕ ಇದೀಗ ಸುಪ್ರೀಂ ಕೋರ್ಟ್ನಿಂದಲೂ ಕೂಡ ಬಿಗ್ ಶಾಕ್. ಹಾಗಾಗಿ ಭೈರತಿ ಬಸವರಾಜ್ ಶರಣಾಗಲೇಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ನಿನ್ನೆಷ್ಟೇ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಹೇಳಿದ್ರು, ಅವರು ಶರಣಾಗೋದೊಂದೇ ಬಾಕಿ ಇರೋದು, ಬೇರೆ ಯಾವುದೇ ದಾರಿಗಳಿಲ್ಲ ಅಂತ. ಹಾಗಾಗಿ ಭೈರತಿ ಬಸವರಾಜ್ ಇವತ್ತು ತಪ್ಪಿದ್ರೆ ನಾಳೆ ಅವರೇ ಖುದ್ದಾಗಿ ಬಂದು ಶರಣಾಗಲೇಬೇಕಾಗುತ್ತೆ. ಭೈರತಿ ಬಸವರಾಜ್ಗೆ ಶರಣಾಗದೆ ಬೇರೆ ದಾರಿಯೇ ಕಾಣಿಸ್ತಾ ಇಲ್ಲ. ಈಗ ಭೈರತಿ ಬಸವರಾಜ್ ಪೊಲೀಸರ ಮುಂದೆ ಶರಣಾಗಲೇಬೇಕಾಗುತ್ತೆ. ಭೈರತಿ ಬಸವರಾಜ್ ಕೋರ್ಟ್ಗೆ ಸರೆಂಡರ್ ಆಗೋದಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಹೈಕೋರ್ಟ್ನಲ್ಲೂ ಕೂಡ ಅರ್ಜಿ ವಜಾ ಆಯಿತು. ಈಗ ಸುಪ್ರೀಂ ಕೋರ್ಟ್ನಿಂದಲೂ ಕೂಡ ಅರ್ಜಿ ವಜಾ ಆಗಿದೆ. ಹಾಗಾಗಿ ಶರಣಾಗದೆ ಬೇರೆ ದಾರಿಯೇ ಇಲ್ಲ ಶಾಸಕರಿಗೆ. ಬೆಕ್ಲು ಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ರ ತಲೆದಂಡ ಆಗಬಹುದಾದ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಜಗ್ಗನ ಸಹವಾಸದಿಂದಲೇ ಭೈರತಿ ಬಸವರಾಜ್ಗೆ ಸಂಕಷ್ಟಗಳು ಬಂದೊದಗಿದೆ. ಬೆಕ್ಲು ಶಿವ ಕೊಲೆ ಕೇಸ್ನಲ್ಲಿ ಅವರ ಹೆಸರು ಕೂಡ ಉಲ್ಲೇಖ ಆಗಿತ್ತು. ಅವರಿಂದ ಥ್ರೆಟ್ ಇದೆ ಅಂತ. ನಂತರದಲ್ಲಿ ಅವರನ್ನ ವಿಚಾರಣೆ ಕರೀತಾರೆ. ಆದರೆ ಅದೇ ಸಂದರ್ಭದಲ್ಲಿ ಆತ ಯಾರಂತನೇ ಗೊತ್ತಿಲ್ಲ, ಆತನಿಗೂ ನನಗೂ ಪರಿಚಯವೇ ಇಲ್ಲ ಅಂತೆಲ್ಲ ಹೇಳಿದ್ರು. ನಂತರದಲ್ಲಿ ಪೊಲೀಸರು ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ರು. ಪರಿಚಯ ಇತ್ತು, ಅವರನ್ನ ಭೇಟಿಯಾಗಿದ್ರು, ಇದೆಲ್ಲವೂ ಕೂಡ ಬಯಲಾಗಿತ್ತು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ರಮೇಶ್ ಇದ್ದಾರೆ. ರಮೇಶ್, ಸಹವಾಸ್ ದೋಷ ಅಂತ ಕಾಣಿಸ್ತಾ ಇದೆ ಇಲ್ಲಿ ಮೇಲ್ನೋಟಕ್ಕೆ ನಾವು ಗಮನಿಸೋದಾದ್ರೆ. ಜಗ್ಗನ ಸಹವಾಸದಿಂದ ಈಗ ಶಾಸಕರ ತಲೆದಂಡ ಆಗಬಹುದಾದ ಸಾಧ್ಯತೆಗಳು. ಈಗ ಸುಪ್ರೀಂ ಕೋರ್ಟ್ ಕೂಡ ಅರ್ಜಿನ ವಜಾಗೊಳಿಸಿರೋದ್ರಿಂದಾಗಿ ಶರಣಾಗಲೇಬೇಕಾದಂತಹ ಪರಿಸ್ಥಿತಿ ಇದೆ. ಯಾವಾಗ ಶರಣಾಗಬಹುದು, ಏನು ಅಪ್ಡೇಟ್ಗಳು ಸಿಗ್ತಾ ಇದೆ? ಶಕುಂತಲ, ಈಗ ಸುಪ್ರೀಂ ಕೋರ್ಟೇನೆ ಈಗ ಯಾವುದೇ ನಿರೀಕ್ಷಣಾ ಜಾಮೀನು ಕೊಡೋದಕ್ಕೆ ನಿರಾಕರಿಸಿರೋದ್ರಿಂದ ಮತ್ತು ಇವರು ನಿರಾಕರಿಸಿದ ನಂತರ ಕೋರ್ಟ್ ಇವರು ಅರ್ಜಿಯನ್ನು ವಾಪಸ್ ಪಡ್ಕೊಂಡಿರೋದ್ರಿಂದ ಈಗ ಇವರಿಗೆ ಬೇರೆ ದಾರಿನೇ ಇಲ್ಲ. ಈಗ ಅವರು ಕೋರ್ಟ್ಗೆ ಸರೆಂಡರ್ ಆಗಲೇಬೇಕಾಗತ್ತೆ. ಕೋರ್ಟ್ಗೆ ಅಥವಾ ಪೊಲೀಸ್ ಸ್ಟೇಷನ್ ಅಥವಾ CID ಪೊಲೀಸ್ ಮುಂದೆ ಸರೆಂಡರ್ ಆಗಬೇಕಾಗತ್ತೆ. ಸರೆಂಡರ್ ಆಗಿ ರೆಗ್ಯುಲರ್ ಬೇಲ್ಗೆ ಬೇಕಿದ್ರೆ ಅವರ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಇಲ್ಲಿ ಒಂದಂತೂ ಸ್ಪಷ್ಟ, ಭೈರತಿ ಬಸವರಾಜು ಅವರು ಕೊಟ್ಟಂಥ ಸುಳ್ಳು ಹೇಳಿಕೆಗಳೇ ಅವ್ರ ಪಾಲಿಗೆ ಮುಳುವಾಗಿದೆ ಅಂತೇಳಿ. ಯಾಕಂದರೆ ಸುಪ್ರೀಂ ಕೋರ್ಟ್ ಕೂಡ ಇವತ್ತು ವಾದ ಮಂಡನೆ ವೇಳೆ ಈ ಅಬ್ಸರ್ವೇಷನ್ ಅನ್ನು ಮಾಡಿದೆ. ನೀವು ಒಂದು ವೇಳೆ ಸತ್ಯ ಹೇಳಿದ್ದಿದ್ರೆ, ಅಂದರೆ ಈಗ ಜಗ್ಗ ಅನ್ನೋನು, ಜಗ್ಗ ಅಲಿಯಾಸ್ ಜಗದೀಶ್ ಅನ್ನೋನು ನನಗೆ ಪರಿಚಯವೇ ಇಲ್ಲ ಅಂತೇಳಿ ಅವರು ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ರು. ಹೀಗಾಗಿ ಈ ರೀತಿ ಸುಳ್ಳು ಹೇಳಿಕೆ ಕೊಟ್ಟಿದ್ದಾರೆ ಅಂತಲೇ ಇವರ ಬೇಲನ್ನು ರದ್ದು ಮಾಡಬೇಕು ಅಂತೇಳಿ, ವಜಾ ಮಾಡಬೇಕು ಅಂತೇಳಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಈ ಅಂಶ ವಿಚಾರಣೆಗೆ ಬಂದಾಗ ನ್ಯಾಯಮೂರ್ತಿಗಳು ಹೇಳಿದ್ರು, ನೀವು ಒಂದು ವೇಳೆ ಸತ್ಯವನ್ನು ಹೇಳಿದರೆ ನಾವು ನಿಮ್ಮ ಬೇಲ್ ಅರ್ಜಿಯನ್ನು ಪರಿಗಣಿಸಬಹುದಿತ್ತೇನೋ, ಆದರೆ ನೀವು ಸುಳ್ಳು ಹೇಳಿದ್ದೀರಾ. ಯಾಕೆಂದರೆ ಜಗ್ಗ ಮತ್ತು ಭೈರತಿ ಬಸವರಾಜ್ ಪರಿಚಿತ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳಿದೆ. ಇಬ್ಬರು ಕೂಡ ಒಂದೇ ವಿಮಾನದಲ್ಲಿ ಪ್ರಯಾಗ್ರಾಜ್ಗೆ ಪ್ರಯಾಣ ಬೆಳೆಸಿದ್ದಾರೆ. ಅಲ್ಲಿ ಫೋಟೋ ಕೂಡ ತೆಗೆಸ್ಕೊಂಡಿದ್ದಾರೆ. ಜೊತೆಗೆ ಒಂದೇ PNR ನಂಬರಲ್ಲಿ ಒಂದು ಫ್ಲೈಟ್ ಟಿಕೆಟ್ ಕೂಡ ಬುಕ್ ಆಗಿತ್ತು. ಹೀಗಾಗಿ ಇದೆಲ್ಲ ಸಾಕ್ಷಿಗಳಿತ್ತು. ಜೊತೆಗೆ CDR ಕೂಡ ಇತ್ತು. ಇಬ್ಬರು ಪರಸ್ಪರ ಮಾತನಾಡಿರೋದ್ರ ಬಗ್ಗೆ ಕಾಲ್ ರೆಕಾರ್ಡ್ಸ್ ಕೂಡ ಇತ್ತು. ಇಷ್ಟೆಲ್ಲ ಇದ್ರೂ ಕೂಡ ಅವರು ನನಗೆ ಪರಿಚಯನೇ ಇಲ್ಲ, ಆತ ನೋಡೇ ಇಲ್ಲ ಅಂತೇಳಿ ಭೈರತಿ ಬಸವರಾಜ್ ಹೇಳಿದ್ದೇನೆ ಅವ್ರ ಪಾಲಿಗೆ ಮುಳುವಾಗಿದೆ. ಹೀಗಾಗಿನೇ ಈಗ ಸುಪ್ರೀಂ ಕೋರ್ಟ್ ಅವರ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿದೆ. ಜೊತೆಗೆ ಸುಪ್ರೀಂ ಕೋರ್ಟ್ ಇನ್ನೊಂದು ಅಬ್ಸರ್ವೇಷನ್ ಮಾಡಿದೆ, ಈ ಭೂಗಳರು ಏನಿರ್ತಾರೆ ಅವರಿಗೆ ರಾಜಕಾರಣಿಗಳ ಸಂಪರ್ಕ ಇದ್ದೇ ಇರುತ್ತೆ, ರಾಜಕಾರಣಿಗಳ ರಕ್ಷಣೆ ಬೇಕಾಗುತ್ತೆ. ಹೀಗಾಗಿ ಇವರದ್ದು ಒಂಥರ ಒಂದು ಮಾಫಿಯಾ ಇದ್ದಂತೆ ಅಂತೇಳಿ ಸುಪ್ರೀಂ ಕೋರ್ಟ್ ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಜೊತೆಗೆ ಈ ಅರ್ಜಿಯನ್ನು ವಜಾ ಮಾಡ್ತಾ ಟ್ರಯಲ್ ಕೋರ್ಟ್ನಲ್ಲಿ ಇವರು ರೆಗ್ಯುಲರ್ ಬೇಲ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಅದನ್ನು ಕನ್ಸಿಡರ್ ಮಾಡಬೇಕು, ಅದನ್ನು ಕೋರ್ಟ್ ಪರಿಗಣಿಸಬಹುದು ಅಂತೇಳಿ ಕೋರ್ಟ್ ಹೇಳಿದೆ. ಹೀಗಾಗಿ ಈಗ ಬೇರೆ ಆಪ್ಷನ್ನೇ ಇಲ್ಲ ಭೈರತಿ ಬಸವರಾಜ್ ಮುಂದೆ. ಅವರು CID ಪೊಲೀಸರ ಮುಂದೆ ಸರೆಂಡರ್ ಆಗಬೇಕು ಅಥವಾ ಕೋರ್ಟ್ ಮುಂದೆ ಸರೆಂಡರ್ ಆಗಿ ಅವರು ರೆಗ್ಯುಲರ್ ಬೇಲ್ಗೆ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ರೆಗ್ಯುಲರ್ ಬೇಲ್ಗೆ ಅಪ್ಲಿಕೇಶನ್ ಹಾಕಿದಾಗ ಕೋರ್ಟು ಅವ್ರನ್ನ ಪೊಲೀಸ್ ಕಸ್ಟಡಿಗೆ ಕೊಡಬೇಕಾ ಅಥವಾ ಅವ್ರನ್ನ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ವಹಿಸಿ ಅವರ ಒಂದು ಬೇಲನ್ನು ಹಿಯರಿಂಗ್ ಮಾಡಬೇಕು ಅನ್ನೋದನ್ನು ಟ್ರಯಲ್ ಕೋರ್ಟ್, ಅಂದರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮುಂದೆ ತೀರ್ಮಾನ ಮಾಡಬೇಕಾಗುತ್ತೆ. ಆದರೆ ಈಗ ಭೈರತಿ ಬಸವರಾಜ್ಗೆ ಬಹಳ ದೊಡ್ಡ ಸೆಟ್ ಬ್ಯಾಕ್ ಆಗಿದೆ. ಅವರಿಗೆ ಸರೆಂಡರ್ ಆಗದೆ ಬೇರೆ ದಾರಿನೇ ಇಲ್ಲ. ಶಕುಂತಲಾ, ಧನ್ಯವಾದ ರಮೇಶ್ ತಮ್ಮ ಅಪ್ಡೇಟ್ಸ್ಗಾಗಿ. ಇನ್ನು ಶಾಸಕ ಭೈರತಿ ಬಸವರಾಜ್ಗೆ ಹೆಚ್ಚಾಯಿತು ಬಂಧನದ ಭೀತಿ. ದುಬೈ ಸೇರಿದ್ದಾರಂತೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್. ವಿದೇಶದಲ್ಲಿ ಕುಳಿತೇ ಜಾಮೀನು ಅರ್ಜಿಯನ್ನ ಶಾಸಕ ಸಲ್ಲಿಸಿದ್ರು. A1 ಆರೋಪಿ ಜಗ್ಗನ ರೀತಿಯಲ್ಲೇ ವಿದೇಶಕ್ಕೆ ಸೇರಿರುವಂತಹ ಶಾಸಕ ಭೈರತಿ ಬಸವರಾಜ್ ಅಲ್ಲೇ ಕುಳಿತು ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಕಳೆದ ಒಂದು ವಾರದಿಂದಲೂ ಕೂಡ ದುಬೈನಲ್ಲೇ ಬೀಡುಬಿಟ್ಟಿದ್ದಾರೆ ಶಾಸಕ ಭೈರತಿ ಬಸವರಾಜ್. ಭೈರತಿ ಬಸವರಾಜ್ಗೆ ಮುಂದೆ ಯಾವ ಆಪ್ಷನ್ಗಳು ಕೂಡ ಈಗ ಕಾಣಸಿಗ್ತಾ ಇಲ್ಲ. ನೇರವಾಗಿ ಬಂದು ಅವರು ಸರೆಂಡರ್ ಆಗೋದೊಂದೇ ಬಾಕಿ ಇದೆ. ದುಬೈನಲ್ಲಿ ಬೀಡುಬಿಟ್ಟಿದ್ದಾರೆ ಶಾಸಕ ಭೈರತಿ ಬಸವರಾಜ್. ವಿದೇಶದಲ್ಲೇ ಕುಳಿತೇ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು. ಜಗ್ಗ ಕೂಡ ವಿದೇಶದಲ್ಲಿ ಇದ್ದುಕೊಂಡೇ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ. ಅದೇ ರೀತಿ ಕಾಪಿ ಮಾಡಿದ್ರು ಶಾಸಕರು. ಈಗ
ಸುಪ್ರೀಂ ಕೋರ್ಟ್ ಕೂಡ ಅರ್ಜಿನ ವಜಾಗೊಳಿಸಿರೋದ್ರಿಂದಾಗಿ ಅವರೇ ಬಂದಿವಾಗ ಶರಣಾಗತಿಯನ್ನು ಆಗೋದಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ.